ಜನ್ಮ ಕೊಟ್ಟ ನನ್ನ ತಂದೆ ತಾಯಿ, ಜ್ಞಾನ ಕೊಟ್ಟ ನನ್ನ ಗುರುಗಳು, ಆಸರೆಯಾಗಿರುವಂತಹ ಈ ಧರ್ಮಯುಕ್ತವಾದ ಮಣ್ಣು ನನಗೆ ಸರ್ವಶ್ರೇಷ್ಠ. ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರು ಹಾಗೂ ವೇದಿಕೆ ಮುಂಭಾಗದಲ್ಲಿರುವಂತಹ ಎಲ್ಲ ಹಿರಿಯರು, ಎಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಇಂತಹ ಕಾರ್ಯಕ್ರಮಗಳಲ್ಲಿ ನಾವು ಚಿಕ್ಕವರಿರುವಾಗ ಆ ಸೈಡ್ ಕುಟ್ಕೊಂಡು ನೋಡುವಾಗ ಯಾರಾದರೂ ನೆಕ್ಸ್ಟ್ ಮಾತಾಡ್ತಾರೆ, ಭಾಷಣ ಮಾಡ್ತಾರೆ ಅಂತ ಹೇಳಿದ್ರೆ ಟೆನ್ಷನ್ ಶುರುವಾಗಿ ಹೋಗ್ತಾ ಇತ್ತು. ಎಷ್ಟೊತ್ತು ಮಾತಾಡ್ತಾರಪ್ಪ, ನಮ್ಮ ಮಕ್ಕಳು ಕಾರ್ಯಕ್ರಮಗಳಿದೆ, ಇವ್ರ ಭಾಷಣ ಕೇಳ್ಕೊಂಡು ಕೂತ್ಕೊಳ್ಳೋಕ್ಕಿದ್ದೀವ ನಾವು, ಆ ಥರ. ಇಲ್ಲ, ಅನೇಕ ಹಿರಿಯರಿದ್ದೀರಾ, ನನ್ನ ಮಾತು ಕೇಳಿ ಬದಲಾಗುವಂಥದ್ದು ಹೆಚ್ಚಾಗಿ ನಿಮಗೇನಿಲ್ಲ ಅಂತ ಅಂದ್ಕೊಳ್ತೀನಿ. ನನ್ನ ಮಾತು ಮುಖ್ಯವಾಗಿ ಓದುವ ಮಕ್ಕಳಿಗಾಗಿರ್ತದೆ. ಆ ಪ್ರೀತಿಯ ಮಕ್ಕಳು ನನ್ನ 4 ಮಾತುಗಳನ್ನು ಕೇಳಿಕೊಂಡು ಏನಾದರೂ ಅವರ ಜೀವನದಲ್ಲಿ ಬದಲಾವಣೆ ಆದರೆ ನನ್ನ ಇಂದಿನ ಮಾತು ಒಂದು ಸಾರ್ಥಕವಾಗ್ತದೆ ಅಂತ ನನ್ನ ಆಸೆ. ಈಗ ನನ್ನ ಎಲ್ಲ ಸ್ವಲ್ಪ ಕೈ ಎತ್ಬಿಟ್ರೆ ನನಗೆ ಖುಷಿ ಆಗ್ತದೆ. ಯಾರು ನೀವು ಹಾಳಾಗಬೇಕು ನಾನು ನನ್ನ ಜೀವನದಲ್ಲಿ ಅಂತ ಆಸೆ ಪಡೋರೆಲ್ಲ ಕೈ ಎತ್ಬಿಡಿ ನೋಡೋಣ ಮಕ್ಕಳು. ಯಾರೂ ಎತ್ತಲ್ಲ. ಸೊ ಯಾರು ನಾನು ಜೀವನದಲ್ಲಿ ಉದ್ಧಾರ ಆಗಬೇಕು, ನಾನು ಜೀವನದಲ್ಲಿ ಸಾರ್ಥಕವಾದ ಬದುಕನ್ನು ಬದುಕಬೇಕು ಅಂತ ಇಟ್ಕೊಂಡಿರೋರು ಯಾರಾದರೂ ಇದ್ದರೆ ಕೈ ಎತ್ತಿ ನೋಡೋಣ ಮಕ್ಕಳುಗಳು. ವಾವ್, ಸೂಪರ್, ತುಂಬ ಜನ ಮಕ್ಕಳಿದ್ದೀರಾ. ಪ್ರೀತಿಯ ಮಕ್ಕಳ, ಜೀವನದಲ್ಲಿ ಸಾರ್ಥಕ ಬದುಕನ್ನು ಬದುಕಬೇಕು, ಗೆಲುವು ನಮ್ಮದಾಗಬೇಕು ಅಂತ ಹೇಳಿದ್ರೆ ಗೆದ್ದವ್ರು ಏನು ಮಾಡಿದ್ದಾರೆ ಅದನ್ನು ಕಾಪಿ ಮಾಡಿಬಿಟ್ರೆ ಸಾಕು. ನೀವು ಸೋತವನ್ನ ಕಾಪಿ ಮಾಡಿಬಿಟ್ಟು ಗೆಲುವು ನಂದಾಗಬೇಕು ಅಂತ ಹೇಳಿದ್ರೆ ಅದು ಸಾಧ್ಯವಾಗದ ಮಾತು. ಇಂದಿನ ನನ್ನ ಮಾತು ಒಂದು 3-4 ಕವನಗಳ ಮೂಲಕ ಆಡಿ ಬೇಗ ಮುಗಿಸ್ಬಿಡ್ತೀನಿ. ನಾನು ಜಾಸ್ತಿ ಮಾತಾಡಲಿಕ್ಕೆ ಹೋಗೋದಿಲ್ಲ. ಯಾಕಂತ ಹೇಳಿದ್ರೆ ಇಂಥ ಕಾರ್ಯಕ್ರಮಗಳಲ್ಲಿ ಮಾತಿಗಿಂತ ಹೆಚ್ಚು ಮನರಂಜನೆಗೆ ಪ್ರಾಮುಖ್ಯತೆ ಇರ್ತದೆ. ಇಲ್ಲಿ ಗ್ರಾಮೀಣ ಭಾಗದಲ್ಲಿ ಬಂದಿರುವಂಥ ಮಕ್ಕಳುಗಳಿಗೆ ನನ್ನ ಒಂದು ಸಲಹೆ ಇರ್ಬೋದು, ನನ್ನ ಅಡ್ವೈಸ್, ಸಜೆಷನ್ ಅಂತ ಏನು ಹೇಳ್ತೀವಿ ಅದೇನು ಹೇಳಿಕೊಡ್ತೀನಿ ಅಂದರೆ, ಸಾಮಾನ್ಯವಾಗಿ ಶ್ರೀಮಂತರ ಮಕ್ಕಳುಗಳಿರ್ತಾರೆ, ಚಿನ್ನದ ಸ್ಪೂನ್ ಇಟ್ಕೊಂಡು ಹುಟ್ಟಿರ್ತಾರೆ, ಅವರಿಗೆ ಓದು ಅನ್ನೋದು ತುಂಬ ಇಂಪಾರ್ಟೆಂಟ್ ಏನಾಗಿರೋದಿಲ್ಲ. ಯಾಕೆಂತ ಹೇಳಿದ್ರೆ ಅವರಿಗೆ ಚಿನ್ನದ ಸ್ಪೂನ್ ಆಲ್ರೆಡಿ ಇಟ್ಕೊಂಡು ಬಂದಿರುವಾಗ ಒಂದು ಉದ್ಯೋಗ ಅನ್ನೋದವ್ರಿಗೆ ತುಂಬ ಇಂಪಾರ್ಟೆಂಟ್ ಏನಲ್ಲ. ಆದರೆ ನಮ್ಮಂಥ ಬಡವರ್ಗದಲ್ಲಿ ಅಥವಾ ಕೆಳ ಮಧ್ಯಮ ವರ್ಗದಲ್ಲಿ ಬಂದಿರೋರಿಗೆ ನಮ್ಮ ಜೀವನದಲ್ಲಿ ನಾವೇನಾದರೂ ನೆಲೆ ನಿಂತ್ಕೊಳ್ಬೇಕು ಅಂತಿದ್ರೆ ಅದಕ್ಕಿರುವಂತಹ ಏಕೈಕ ಸರಳ ಮಾರ್ಗ ಅಂತ ಹೇಳಿದ್ರೆ ಎಜುಕೇಷನ್ ಅಥವಾ ಓದೋದು ಮಾತ್ರ. ಬಹುಶಃ ನಾನು ಓದಿಲ್ಲದೆ ಹೋಗಿದ್ದಿದ್ರೆ ಇವತ್ತಿಲ್ಲಿ ಬಂದು ನಿಂತ್ಕೊಂಡು ನಿಮ್ಮ ಮುಂದೆ ಮಾತಾಡೋಕ್ಕಾಗ್ತಿರ್ಲಿಲ್ಲ ಅಂತ ಅಂದ್ಕೊಳ್ತೀನಿ. ಯಾಕಂತ ಹೇಳಿದ್ರೆ ಪ್ರೀತಿಯ ಮಕ್ಕಳ, ಓದಿಗೆ ಎಷ್ಟು ಶಕ್ತಿ ಇದೆ ಅಂತ ಹೇಳಿದ್ರೆ, ಯಾವ ಹಳ್ಳಿಯಲ್ಲಿ ಹುಟ್ಟಿದ್ದ, ಅವನು ಯಾವ ಜಾತಿಯವನು, ಅವನು ಯಾವ ಧರ್ಮದವನು ಅದನ್ನೇನೂ ಕೇಳೋದಿಲ್ಲ. ಸಾಮಾನ್ಯವಾಗಿ ಒಂದು 3-4 ಜನದ ಉದಾಹರಣೆ ತಗೊಳ್ಬೇಕು ಅಂತ ಹೇಳಿದ್ರೆ, ಯಾವುದೋ ಮಹಾರಾಷ್ಟ್ರದಲ್ಲಿ ಒಂದು ಪುಟ್ಟ ಹಳ್ಳಿಯಲ್ಲಿ ಜನಿಸಿದ ಒಬ್ಬ ವ್ಯಕ್ತಿ ಭಾರತದ ಸರ್ವಶ್ರೇಷ್ಠ ವ್ಯಕ್ತಿಯಾಗಿ ಸಂವಿಧಾನವನ್ನು ರಚಿಸಲಿಕ್ಕಾಗ್ತದೆ ಅಂತ ಹೇಳಿದ್ರೆ ಓದಿಗೆ ಎಷ್ಟು ಮಹತ್ವ ಇದೆ ಅಂತ ನಮಗೆ ಗೊತ್ತಾಗ್ತದೆ. ಅಥವಾ ತಮಿಳುನಾಡಿನ ಯಾವುದೋ ಒಂದು ಹಳ್ಳಿಯಲ್ಲಿ ಜನಿಸಿದ ಒಬ್ಬ ವ್ಯಕ್ತಿ ಮುಂದೊಂದು ದಿನ ಭಾರತದ ಶ್ರೇಷ್ಠ ವಿಜ್ಞಾನಿಯಾಗಿ ರಾಷ್ಟ್ರಪತಿ ಆಗ್ತಾರೆ ಅಂತ ಹೇಳಿದ್ರೆ ಓದಿಗೆ ಎಷ್ಟು ಮಹತ್ವವಿದೆ ಅಂತ ಗೊತ್ತಾಗ್ತದೆ. ಹಾಗಾಗಿ ನಮ್ಮಂಥ ಕೆಳ ಮಧ್ಯಮ ವರ್ಗದವರು ಅಥವಾ ಬಡವರ್ಗದವರು ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕಂತ ಹೇಳಿದ್ರೆ ನಮಗೆ ಆಸರೆ ಅಂತ ಹೇಳಿದ್ರೆ ನಮ್ಮ ಓದು ಮಾತ್ರ. ಓದುವಾಗ ನಮ್ಗೆ ಎಷ್ಟೊಂದು ಅಡೆತಡೆಗಳು ಬರ್ತಾ ಇರ್ತದೆ. ಯಾವಾಗಲೂ ಏನು ಅಡೆತಡೆಗಳು? ನಮ್ಮಂಥವ್ರಿಗೆ ವ್ಯವಸ್ಥೆಗಳು ಸರಿಯಾಗಿ ಸಿಗೋದಿಲ್ಲ, ನಾವು ಓದಬೇಕು ಅಂತ ಆಸೆ ಇರುತ್ತೆ, ಒಳ್ಳೆ ಶಾಲೆಗಳಿರೋದಿಲ್ಲ. ಅಂಥ ಸಮಯದಲ್ಲಿ ಯಾರಾದರೂ ಜೀವನದಲ್ಲಿ ಏನೋ ಒಂದು ಸಾಧನೆ ಮಾಡಬೇಕು ಅಥವಾ ಜೀವನದಲ್ಲಿ ನಾನು ಕಷ್ಟದ ದಾರಿಯಲ್ಲಿ ಬಂದೆ, ನನ್ನಂಗೆ ನಮ್ಮೂರಿನ ಜನಗಳು ಕಷ್ಟದ ದಾರಿಯಲ್ಲಿ ನಡಿಬಾರ್ದು, ನಾನು ಮುಳ್ಳಿನ ದಾರಿಯಲ್ಲಿ ಬಂದೆ, ನಾನು ಜೀವನದಲ್ಲಿ ಏನೋ ಒಂದು ಎತ್ತರಕ್ಕೆ ಬೆಳೆದ ಮೇಲೆ ಆ ಮುಳ್ಳಿನ ದಾರಿಗೆ ಒಂದು ಡಾಂಬರ್ ಹಾಕಿ ನನ್ನ ಹಾಗೆ ನಮ್ಮ ಹಳ್ಳಿಯ ಜನಗಳು ಮುಳ್ಳಿನ ದಾರಿಯಲ್ಲಿ ಬರೋದು ಬೇಡ, ಅವರು ಡಾಂಬರ್ ದಾರಿಯಲ್ಲಿ ಕಂಫರ್ಟಬಲ್ ಆಗಿ ನಡ್ಕೊಂಡು ಬರಲಿ ಅನ್ನೋ ಉದ್ದೇಶ ಇರೋರು ಮಾತ್ರ ಇಂಥ ಒಂದು ಊರುಗಳಲ್ಲಿ
ಶಾಲೆಗಳನ್ನು ತೆರೆದು ಸಾವಿರಾರು ಲಕ್ಷಾಂತರ ಮಕ್ಕಳುಗಳಿಗೆ ವಿದ್ಯಾದಾನವನ್ನು ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಅಂತಹ ಒಂದು ಉತ್ತಮ ಯೋಚನೆಗಳನ್ನ ಇಟ್ಕೊಂಡು ನಮ್ಮ ಮಂಜುನಾಥ್ ಸರ್ ಅವರು ಈ ಒಂದು SMS ಶಾಲೆಯನ್ನು ಪ್ರಾರಂಭಿಸಿದ್ದಾರೆ. ಈ ಶಾಲೆಯ ಸದುಪಯೋಗವನ್ನು ಪಡ್ಕೊಂಡು ನೀವೆಲ್ಲ ಜೀವನದಲ್ಲಿ ಒಂದು ಎತ್ತರಕ್ಕೆ ಬೆಳೆದ್ರೆ ಆ ಶಾಲೆಗೂ ಒಂದು ಕೀರ್ತಿ ಸಿಗ್ತದೆ. ನಾವೆಲ್ಲರೂ ಯಾವಾಗಲೂ ಹೇಳ್ತಿರ್ತೀವಿ, ದೇಶದಲ್ಲಿ ಎಲ್ಲಿ ನೋಡಪ್ಪ ಒಳ್ಳೆಯವ್ರ ಕಾಲನೇ ಇಲ್ಲ, ಕೆಟ್ಟವರೇ ತುಂಬ್ಕೊಂಡ್ಬಿಟ್ಟಿದ್ದಾರೆ ಅಂತ. ಇಲ್ಲಿ ನಾವು ಇಷ್ಟೊಂದು ಜನ ಕೂತ್ಕೊಂಡಿದ್ದೀವಿ, ನಾವೆಲ್ಲ ಇಲ್ಲಿ ಕೂತಿರೋರು ಒಳ್ಳೆಯವರಾಗೋದ್ರೆ ಸಾಕು, ನಮ್ಮ ದೇಶ ಏನೋ ಚೇಂಜ್ ಆಗೋಗುತ್ತೆ, ನಮ್ಮ ಬೆಟ್ಟದಪುರ ಚೇಂಜ್ ಆಗುತ್ತೆ, ಸುತ್ತಮುತ್ತ ಹಳ್ಳಿ ಚೇಂಜ್ ಆಗ್ತದೆ, ಹೌದಲ್ವಾ? ನಾವು ಯಾವಾಗಲೂ ಮಹನೀಯರುಗಳ ಬಗ್ಗೆ ಮಾತಾಡ್ತಾ ಹೋಗ್ತಿರ್ತೀವಿ. ಆ ಮಹನೀಯರು ಅಂಥ ಒಳ್ಳೆ ಕೆಲಸ ಮಾಡಿದ್ರು, ಈ ಮಹನೀಯರು ಇಂಥ ಒಳ್ಳೆ ಕೆಲಸ ಮಾಡಿದ್ರು. ಬಟ್ ನಾವು ಎಷ್ಟೊಂದು ಸಲ ಆ ಮಹನೀಯರು ಹಾಕಿಕೊಟ್ಟ ದಾರಿಯಲ್ಲಿ ನಡೆಯೋದನ್ನು ಮರ್ತು ಬಿಡ್ತೀವಿ. ಅವರನ್ನು ಕೇವಲ ಮಾತಿಗಾಗಿ ಅಥವಾ ಬರೆಯಲಿಕ್ಕೋಸ್ಕರ ಮಾತ್ರ ಉಪಯೋಗಿಸ್ಕೊಳ್ತೀವಿ ವಿನಃ ಅವರ ಬದುಕಿದ ದಾರಿಯಲ್ಲಿ ನಾವು ಬದುಕಬೇಕು ಅನ್ನೋದನ್ನು ಮರ್ತೇ ಬಿಡ್ತೀವಿ. ಒಂದು ಸಣ್ಣ ಕತೆ ಹೇಳ್ತೀನಿ ಮಕ್ಕಳ. ಅಡೆತಡೆ ಅಂತ ಹೇಳುವಾಗ, ನಾನು 7ನೇ ತರಗತಿವರೆಗೂ ಓದಿ ಕನ್ನಡ ಮೀಡಿಯಮಲ್ಲಿ ಓದ್ಕೊಂಡು ಇಂಗ್ಲೀಷ್ ಮೀಡಿಯಮ್ಗೆ ಹೋದೆ. ಇಂಗ್ಲೀಷ್ ಮೀಡಿಯಮ್ಗೆ ಹೋಗುವಾಗ ನಮ್ಮಂಥವ್ರಿಗೆ, ಈ ಕನ್ನಡ ಮೀಡಿಯಮಿಂದ ಇಂಗ್ಲೀಷ್ ಮೀಡಿಯಮ್ಗೆ ಹೋದವ್ರಿಗೆ ವಿಜ್ಞಾನ, ಗಣಿತ ಇದಕ್ಕೆಲ್ಲಕ್ಕಿಂತ ಹೆಚ್ಚಾಗಿ ಇಂಗ್ಲೀಷ್ ಅನ್ನೋದು ಬಹುಶಃ ನಿಮಗೂ ಎಷ್ಟೋ ಜನಕ್ಕೆ ಇಂಗ್ಲೀಷ್ ಅಂತಂದರೆ ಅವ್ರ ಮುಂದೆ ಹೇಗೆ ನಿಂತ್ಕೊಂಡು ಮಾತಾಡೋದಪ್ಪ, ಏನಾಗ್ಬಿಡುತ್ತಪ್ಪ, ನಾನು ತಪ್ಪು ಮಾಡಿಬಿಟ್ರೆ ಅವ್ರು ಏನು ಆಡ್ಕೊಂಡ್ಬಿಡ್ತಾರಾ, ಈ ಥರದ್ದೆಲ್ಲ ಕೀಳರಿಮೆ ಇರ್ತದೆ ನಮಗೆಲ್ಲ. ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅಂತ ಹೇಳ್ತೀವಿ. ಇದೇ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ನಾನು ಹಳ್ಳಿಯಲ್ಲಿ ಒಂದು ಸರ್ಕಾರಿ ಶಾಲೆಯಲ್ಲಿ ಓದುವಾಗ, ಕನ್ನಡ ಮೀಡಿಯಮಿಂದ ಇಂಗ್ಲೀಷ್ಗೆ ಹೋಗುವಾಗ ನನಗೂ ಇತ್ತು. ನಾನು ಯಾವುದೋ ಒಂದು ಇಂಗ್ಲೀಷ್ ಪದವನ್ನು ಬಳಸಲಿಕ್ಕೆ, ನಾವು ಗ್ರಾಮೀಣ ಭಾಗದಿಂದ ಬಂದಿದ್ದವರಾಗಿರೋದ್ರಿಂದ ಆ ಪದವನ್ನು ನಾನು ಹೇಳ್ಬಿಡ್ತೀನಿ, ಹಳ್ಳಿಯವ್ರು ನಾವು ಹೇಗೆ ಮಾತಾಡ್ತೀವಿ ಅಂತ. ಫೇಮಸ್ ಅಂತ ಹೇಳಲಿಕ್ಕೆ ನಮ್ಮ ಹಳ್ಳಿ ಕಡೆ ಪ್ರೇಮಸ್ ಅನ್ನೋದು, ಫ್ಯಾನ್ ಅಂತ ಹೇಳೋಕ್ಕೆ ಪ್ಯಾನ್ ಅನ್ನೋದು. ಕೇಳುವಾಗ ನಾನು ಕನ್ನಡ ಮೀಡಿಯಮಿಂದ ಹೋಗುವಾಗ ಈ ಇಂಗ್ಲೀಷ್ ಶಾಲೆ ಮಕ್ಕಳಿಂದ ಯಾರು ಬಂದಿದ್ರು ಅವರೆಲ್ಲ ನನ್ನ ನೋಡಿ ಆಡ್ಕೊಂಡು ಬಿಟ್ಟರು. ಹೊತ್ತು ಮನ್ಸಿಗೆ ಬಹಳ ಬೇಜಾರಾಯ್ತು ನನಗೆ. ಏನಪ್ಪ ನಾವು ಇಂಗ್ಲೀಷ್ ಮೀಡಿಯಮ್ಗೆ ಅಂತ ಸೇರ್ಕೊಂಡು ತಪ್ಪು ಮಾಡಿಬಿಟ್ಟು ನಾ ಜೀವನದಲ್ಲಿ, ಹಾಗಾದರೆ ಮತ್ತೆ ಹೋಗ್ಬಿಡ್ಲಾ? ಮನೆಗೆ ಹೋಗಿ ನಮ್ಮ ತಾಯಿ ಹತ್ರ ಹೇಳಿದೆ, ನಾನು ತಪ್ಪಕ್ಕೆ ಇಂಗ್ಲೀಷ್ ಮೀಡಿಯಮ್ ಸೇರ್ಕೊಂಡ್ಬಿಟ್ಟಿದ್ದೀನಿ ಅನ್ಸುತ್ತೆ. ನಮ್ಮಂಥವ್ರಿಗೆಲ್ಲ ನಾನು ಕನ್ನಡ ಮೀಡಿಯಮಲ್ಲಿ ಯಾವಾಗಲೂ ಚೆನ್ನಾಗಿ ಮಾರ್ಕ್ಸ್ ತಗೊಂಡು ಎಲ್ಲರ ಹತ್ರ ಹೊಗಳಿಸ್ಕೋತಾ ಇದ್ದೆ, ಒಂದು ಇಂಗ್ಲೀಷ್ ಪದ ಬಳಕೆ ಆಗದೆ ನಾನು ಇವತ್ತು ಅವಮಾನಕ್ಕೊಳಗಾದೆ ಅಂತ. ನಮ್ಮ ತಾಯಿ ಹೇಳಿದ್ರು, ಇದೊಂದು ವಿಷಯಕ್ಕೆ ನೀನು ಅವಮಾನ ಮಾಡ್ಕೊಂಡ್ಬಿಟ್ರೆ ಹೇಗೆ? ಜೀವನದಲ್ಲಿ ಇದಕ್ಕಿಂತ ದೊಡ್ಡ ದೊಡ್ಡ ಅಡೆತಡೆಗಳು ಬರ್ತದೆ ಓದುವಾಗ. ನೀನೇನಾದರೂ ಸಾಧನೆ ಮಾಡಬೇಕು ಅಂತಿದ್ರೆ ಅದನ್ನೆಲ್ಲ ಮೆಟ್ಟಿ ನೀನು ಮುಂದೆ ಹೋಗಬೇಕು ಅಂತ. ಪ್ರೀತಿಯ ಮಕ್ಕಳ, ಬಹುಶಃ ಈಗ ಒಂದು 20 ವರ್ಷ ಆಗಿರ್ಬೋದು ಈ ಇನ್ಸಿಡೆಂಟ್ ನಡೆದು. ಇವತ್ತು ನಾನು ಬೇಕಾದ್ರೆ 2 ದಿನಗಳ ಕಾಲ ಸತತವಾಗಿ ಇಂಗ್ಲೀಷ್ನಲ್ಲಿ ಮಾತಾಡುವಂಥ ಶಕ್ತಿ ಈ ವಿದ್ಯೆ ನನಗೆ ಕಲಿಸ್ತಿದೆ. ನೀವು ಈ ಅಡೆತಡೆಗಳನ್ನೆಲ್ಲ ಮರೆತು ಜೀವನದಲ್ಲಿ ಸಾಧನೆ ಮಾಡಬೇಕು ಅಂತಿದ್ರೆ ಇಂಥ 1000 ಅವಮಾನಗಳು ಬರಲಿ, ಅದನ್ನೆಲ್ಲ ಮೆಟ್ಟಿ ನೀವು ಮೇಲಕ್ಕೆ ಹೋಗಬೇಕಾಗ್ತದೆ. ಹಾಗಾದರೆ ನಮ್ಮ ವಿದ್ಯೆಯ ಉದ್ದೇಶ ಏನು? ಬರೀ ಸಾಧನೆ ಮಾಡೋದು, ಹಣ ಸಂಪಾದನೆ ಮಾಡೋದು ಅಷ್ಟೇನಾ? ನಮ್ಮನ್ನೇ ನೆಚ್ಕೊಂಡು ಇಲ್ಲಿ ಎಷ್ಟೋ ತಂದೆ ತಾಯಿಗಳು ಬಂದಿದ್ದೀರಾ. ಯಾವ ತಂದೆ ತಾಯಿನೂ ನನ್ನ ಮಗ ಹಾಳಾಗಲಿ ಅಂತ ಇಲ್ಲಿ ಬಂದು ಕೂತ್ಕೊಂಡಿಲ್ಲ. ಎಲ್ಲರೂ ನನ್ನ ಮಕ್ಕಳುಗಳು ಚೆನ್ನಾಗಿ ಓದಲಿ, ಅವನೇನೋ ಒಂದು ಸಾಧನೆ ಮಾಡಲಿ, ಮುಂದೊಂದು ದಿನ ನಮ್ಮ ಕಷ್ಟದ ದಿನಗಳನ್ನು ಅವನು ಹೋಗಲಾಡಿಸ್ಬಿಟ್ಟು ನಮ್ಮ ಲೈಫಿಗೆ ಒಂದು ಬದಲಾವಣೆ ತರಲಿ ಅಂತ ಬಂದು ಕೂತಿದ್ದೀರಾ. ಅಂಥ ತಂದೆ ತಾಯಿಯ ಆಸೆಯನ್ನು ನೆರವೇರಿಸದೇ ಇದ್ದರೆ ನಾವು ಹುಟ್ಟಿದ್ದು ಏನು ಪ್ರಯೋಜನ ಆಗುತ್ತೆ ಅಲ್ವಾ ಪ್ರೀತಿಯ ಮಕ್ಕಳ? ಪ್ರಾಮಾಣಿಕವಾಗಿ ಓದ್ಬಿಡೋಣ. ನಾವು ಯಾವ ಕಾಲದಲ್ಲಿ ಏನು ಮಾಡಬೇಕು, ಈಗ 60 ವರ್ಷ ಆದಮೇಲೆ ನಾನು ಓದ್ತೀನಿ ಅಂತ ಹೋದರೆ ಪ್ರಯೋಜನ ಇರೋದಿಲ್ಲ. ಜೀವನದಲ್ಲಿ ನಾವು ಸಾಧನೆ ಮಾಡಬೇಕು ಅಂತ ಹೇಳಿದ್ರೆ ಯಾವುದನ್ನು ಯಾವ ಸಮಯದಲ್ಲಿ ಮಾಡ್ತೀವಿ ಅದಕ್ಕೆ ಮಾತ್ರ ಬೆಲೆ ಇರ್ತದೆ ಯಾವಾಗಲೂ. ನಾನು ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಇಲ್ಲಿ ಹೇಳೋದಿಷ್ಟೇ, ನಿಮ್ಮ ತಂದೆ ತಾಯಿಗಳು ನಿಮ್ಮ ಹಿಂದೆ ಬಹಳ ಆಸೆಗಳನ್ನು ಇಟ್ಕೊಂಡಿದ್ದಾರೆ. ದಯವಿಟ್ಟು ಅವರ ಆಸೆಗಳನ್ನು ನೆರವೇರಿಸಲಿಕ್ಕೆ ನಿಮ್ಗೆ ಈಸಿಯಾದ ಮಾರ್ಗ ಅಂತ ಹೇಳಿದ್ರೆ ಓದೋದು ಮಾತ್ರ. ನಾನು ಇದನ್ನೇ ನನ್ನ ಫ್ರೆಂಡ್ಸ್ಗಳಿಗೆ ಹೇಳುವಾಗ, ಎಷ್ಟೋ ಸಲ ನಾನು ಚಿಕ್ಕವನಿರುವಾಗ ನಾವು ಓದುವಾಗ ಹೇಳುವಾಗ ಅವ್ರು ಯಾರೂ ಅವತ್ತು ಅರ್ಥನೇ ಮಾಡ್ಕೊಳ್ಳಿಲ್ಲ. ಇವತ್ತು ಅವರ ಪರಿಸ್ಥಿತಿಗಳೇನಿದೆ ಅನ್ನೋದು ನನಗೆ ಗೊತ್ತಿದೆ. ಸೊ ದಯವಿಟ್ಟು ನಿಮ್ಮ ಲೈಫ್ ಆ ಥರ ಆಗೋದು ಬೇಡ. ನಾನು ಹೇಳ್ತಿದ್ದೀನಿ, ಓದು ಅನ್ನೋದು ಒಂದು ಸರಳ ಮಾರ್ಗ. ಇದನ್ನು ಚೆನ್ನಾಗಿ ಓದಿ ನಿಮ್ಮ ಊರಿಗೆ, ನಿಮ್ಮ ದೇಶಕ್ಕೆ, ನಿಮ್ಮ ರಾಜ್ಯಕ್ಕೆ ನೀವೊಂದು ಮಾದರಿ ಆಗಬೇಕು, ನಿಮ್ಮಿಂದ ಏನೋ ಒಂದು ಕೊಡುಗೆ ಸಿಗಬೇಕು ಅಂತ ನಾನು ಅಂದ್ಕೊಳ್ತೀನಿ. ನಾವೆಲ್ಲರಿಗೂ ಇದು ಇಷ್ಟದವರೆಗೆ ಹೇಳಿದ ಮಕ್ಳಿಗಾದರೆ ನಮಗೆಲ್ಲ ಒಂದು ಜೀವನದ ಸತ್ಯ ಗೊತ್ತಿಲ್ಲ ಅನ್ಕೋತೀನಿ. ಯಾವಾಗಲೂ ನಾವೆಲ್ಲ ಏನು ಅಂದ್ಕೊಂಡ್ಬಿಟ್ಟಿದ್ದೀವಿ ಅಂದರೆ ಯಾವುದರೋ ಹಿಂದೆನೋ ಹೋಗ್ತಾ ಇದ್ದೀವಿ. ನಾವು ಯಾವುದ್ರ ಹಿಂದೆ ಹೋಗ್ತಿದ್ದೀವಿ ಅಂತ ನಾವು ಯಾರಿಗೂ ಗೊತ್ತಿಲ್ಲ. ಸೊ ಜೀವನಕ್ಕೆ ಅನ್ನೋದೊಂದು ಸತ್ಯ ಇದೆ. ಆ ಸತ್ಯವನ್ನು ಒಂದು ಸಣ್ಣ ಕವನದ ಮೂಲಕ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಜನನ ಮರಣವೆಂಬ 2 ತುದಿ, ತಿಳಿಯದು ಯಾರಿಗೂ ಇದರ ಬದಿ, ನಡುವೆ ಕಳೆವ ಜೀವನ ಸಮಯ, ಬದುಕಿ ತೋರಿಸು ನೀ ರಸಮಯ. ತುಂಬಿಕೋ ನಿನ್ನಲ್ಲಿ ಒಳ್ಳೆಯ ಯೋಚನೆ, ಎಂದಿಗೂ ಮಾಡದಿರು ನೀ ವಂಚನೆ,
ಎಲ್ಲರ ಒಳಿತನ್ನು ಬಯಸುತ್ತ ಮನದಲ್ಲಿ ನಿನ್ನ ಆತ್ಮಕ್ಕೂ ನೆಮ್ಮದಿ ತುಂಬಲಿ. ನಾಳೆ ಏನೆಂದು ಯಾರಿಗೆ ಗೊತ್ತು, ನಾಳೆ ಏನೆಂದು ಅರಿಯದ ನಾವು ನಾವೇ ಎಲ್ಲ ಎಂದು ತಿಳಿದಿರುವೆವು. ಜೀವನದ ಸತ್ಯವ ತಿಳಿದರೆ ಬೇಗ ಬದುಕಾಗುವುದು ಸುಂದರ ಸ್ವರ್ಗ. ಸುಂದರ ಸಮಯ ಮೆಲುಕು ಹಾಕು, ಕೆಟ್ಟ ಸಮಯವನ್ನು ಕಸಕ್ಕೆ ಹಾಕು, ಬದುಕನ್ನು ನೀನು ಜಟಿಲಗೊಳಿಸದೆ ಬದುಕನ್ನು ನೀನು ಬದುಕು ಸಾಕು ಅಂತ. ನಮ್ಮ ಜೀವನವನ್ನು ನಾವು ಬದುಕಿದ್ರೆ ಸಾಕಾಗಿದೆ, ನಾವು ಕಾಂಪ್ಲಿಕೇಟ್ ಮಾಡ್ಕೊಳ್ಳಿಕ್ಕೆ ಹೊರಟಿದ್ದೀವಿ. ಇನ್ನೊಂದು ನಮ್ಮ ಹುಟ್ಟಿಗೆ ಒಂದು ಕಾರಣ ಇದೆ. ಈಗ ಸರ್ ಒಂದು ಶಾಲೆಯನ್ನು ಮಾಡಿರೋದ್ರಿಂದ ಎಷ್ಟು ಸಾವಿರಾರು ಮಕ್ಕಳಿಗೆ ಅನುಕೂಲ ಆಗ್ತಿದೆ. ಸೊ ಅವ್ರ ಹುಟ್ಟಿಗೆ ಒಂದು ಕಾರಣ ಇದೆ ಅಂತ ಅವ್ರಿಗೆ ಗೊತ್ತಾಗಿದೆ. ಹಾಗೆ ಪ್ರತಿಯೊಬ್ಬ ವ್ಯಕ್ತಿಯ ಹುಟ್ಟಿಗೂ, ಪ್ರತಿಯೊಬ್ಬ ಮಗುವಿನ ಹುಟ್ಟಿಗೂ ಒಂದು ಕಾರಣ ಇರ್ತದೆ ಅಂತ ಭಗವಂತ ಹೇಳಿದ್ದಾನೆ. ಸೊ ನಾವೇನು ಮಾಡಿದ್ದೀವಿ, ಅದನ್ನು ಹಾಳು ಮಾಡ್ಕೊಳ್ತಾ ಇದ್ದೀವಿ. ಆ ಹುಟ್ಟಿನ ಕಾರಣ ಏನು ಅಂತ ಯೋಚನೆ ಮಾಡುವಾಗ ನನಗನ್ಸಿದ್ದು, ಎಲ್ಲರ ಜೊತೆಗೆ ಸ್ಪರ್ಧೆಗಿಳಿದು ಒತ್ತಡ ಜೀವನ ಕೇಳಿ ಪಡೆದು ಊಟ ನಿದ್ದೆ ಎಲ್ಲ ಮರೆತು ಹೇಗೆ ಸಾಧ್ಯ ನಿನ್ನ ಒಳಿತು. ಚಿಂತೆ ಎಂಬ ಗಾಡಿ ಏರಿ ಚಿತೆಯ ಕಡೆಗೆ ನಿನ್ನ ಸವಾರಿ, ನೀನು ಬದುಕುತ್ತಿರುವ ಪರಿ ಯೋಚಿಸಿ ನೋಡು ಎಷ್ಟು ಸರಿ. ಮೊದಲು ಹಣಕ್ಕಾಗಿ ಆರೋಗ್ಯವ ಮರೆವೆ, ಕೊನೆಗೆ ಆರೋಗ್ಯಕ್ಕಾಗಿ ಹಣವ ಸುರಿವೆ. ಬಾರದ ಕಾಲಕ್ಕೆ ಬೆಲೆಯ ಕೊಡದೆ ಎಷ್ಟೋ ಸಂಬಂಧಗಳ ಮುರಿದೆ. ಮರ್ತೋಗ್ಬಿಡ್ತೀವಿ ನಾವು, ಅಣ್ಣ ತಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಎಲ್ಲ ಮರ್ತೋಗ್ಬಿಡ್ತೀವಿ. ಕೊನೆಯಲ್ಲಿ ಸಾಯುವಾಗ ಯಾವುದೋ ಸ್ಟ್ರೆಚರ್ ಮೇಲೆ ಇದ್ದಾಗ ಮಾತ್ರ ಎಲ್ಲರೂ ಜ್ಞಾಪಕ ಬರ್ತಾ ಹೋಗ್ತಾರೆ ನಮಗೆ. ತಿಳಿಯದೆ ಜೀವನದ ನಿಜ ಅರ್ಥ ಮಾಡುತ್ತಿರುವೆ ಸಮಯ ವ್ಯರ್ಥ. ಕೊನೆಗೆ ಮರಣ ಬರುವ ಮುನ್ನ ತಿಳಿದುಕೋ ನಿನ್ನ ಹುಟ್ಟಿನ ಕಾರಣ. ಎಲ್ಲ ಮಕ್ಳಿಗೆ ನಾನು ಹೇಳಿದಿಷ್ಟೇ, ನಮ್ಮ ಹುಟ್ಟಿನ ಕಾರಣ ನಮಗೆ ಗೊತ್ತಾದರೆ ನಾವು ಜೀವನದಲ್ಲಿ ಏನೋ ಒಂದು ಸಾಧನೆ ಮಾಡ್ಬೋದು. ಯಾಕೆ ಅಂತ ಹೇಳಿದ್ರೆ, ನಾನು KR ನಗರದಲ್ಲಿ ಆಸ್ಪತ್ರೆಯನ್ನು ಶುರು ಮಾಡ್ಲಿಕ್ಕೆ ಬರುವಾಗ ಎಷ್ಟೋ ಜನ ನನಗೆ ಹೇಳಿದ್ದೇನೆಂದರೆ, ಇಷ್ಟೊಂದು ಡಿಗ್ರಿಗಳು ತೊಗೊಂಡು KR ನಗರಕ್ಕೆ ಹೋದರೆ ನೀನೇನು ದಡ್ಡನ, ಮುಟ್ಟಾಳನ, ಪೆದ್ದನ ಅಂತ. ಯಾರಿಗೆ ಅವಶ್ಯಕತೆ ಇರುತ್ತೆ ಅವರಿಗೆ ನಾವು ಕೊಡದೆ, ಹಸಿದವ್ರಿಗೆ ಅನ್ನ ಕೊಡದೆ, ಹೊಟ್ಟೆ ತುಂಬಿರೋರಿಗೆ ಎಷ್ಟು ತಿನ್ಸಿದ್ರೂ ಆ ಅನ್ನಕ್ಕೆ ವ್ಯಾಲ್ಯೂ ಇರೋದಿಲ್ಲ. ಅದು ನಿಮಗೆ ಸರಿಯಾಗಿ ಗೊತ್ತಿರ್ತದೆ ಅಂದ್ಕೊಳ್ತೀನಿ. ಸೊ ಇಷ್ಟು ದಿನ ತಮಗಾಗಿ ಬದುಕಿದ್ದು ಸಾಕು, ನೀನಾಗು ನಿರ್ಗತಿಕರ ಪಾಲಿನ ಬೆಳಕು. ಯಾವಾಗಲಾದರೂ ಬರಬಹುದು ಸಾವು, ಅದ ತಿಳಿದು ಬದುಕಬೇಕು ನಾವು. ಕೂಡಿಟ್ಟ ಹಣ ಜೊತೆ ಬರುವುದಿಲ್ಲ, ಜೀವವಿಲ್ಲದ ದೇಹಕ್ಕೆ ಬೆಲೆ ಇಲ್ಲ. ನಿನ್ನ ಜೊತೆ ಬರುವುದು ಕೇವಲ ಬರೀ ನೀ ಬದುಕಿ ತೋರಿಸಿದ ಪರಿ. ನೀನಾಗು ಬಡವರ ಕಣ್ಣೀರೊರೆಸುವ ಮಗ, ತೋರಿಸು ದಿಕ್ಕು ತಪ್ಪಿದವರಿಗೆ ಮಾರ್ಗ. ನಿನ್ನ ಧ್ಯೇಯವಾಗಲಿ ಪರೋಪಕಾರ, ಇದೇ ಬದುಕಿನ ನಿಜವಾದ ಸಾರ. ಈ ಸಾರವನ್ನು ಅರ್ಥ ಮಾಡಿಕೊಂಡು ನಾವು ಓದಿದ ಶಾಲೆಗೆ, ನಮ್ಮ ಗುರುಗಳಿಗೆ, ನಮ್ಮ ಎತ್ತ ತಂದೆ ತಾಯಿಗೆ, ನಮ್ಮ ಪ್ರೀತಿ ಪಾತ್ರರಿಗೆ ಒಳ್ಳೆಯದಾಗೋ ರೀತಿ ಜೀವನದಲ್ಲಿ ಅವರ ಜೀವನದ ಮಟ್ಟವನ್ನು ಮೇಲೆ ಹೇಗೆ ತಗೊಂಡು ಹೋಗೋದು ಅಂತ ಯೋಚನೆ ಮಾಡ್ತಾ ಚೆನ್ನಾಗಿ ಓದಿ ಮಕ್ಕಳ, ಒಳ್ಳೆಯದಾಗಲಿ. ಈ ವಿದ್ಯೆ ಜೊತೆ ವಿನಯವನ್ನು ಕಲ್ತ್ಕೊಳ್ಳಿ. ಎಲ್ಲದಕ್ಕಿಂತ ಮುಖ್ಯವಾಗಿ ನಾನು ಹೇಳಿದೆ, ನನಗೆ ಜನ್ಮ ಕೊಟ್ಟ ತಂದೆ ತಾಯಿ ನನಗೆ ಸರ್ವಶ್ರೇಷ್ಠ ಅಂಥೇಳಿ. ಎಲ್ಲರ ತಂದೆ ತಾಯಿಗಳಿಗೂ ಅವ್ರು ಎಷ್ಟು ಬಡವರಾಗಿರ್ಬೋದು, ಶ್ರೀಮಂತರಾಗಿರ್ಬೋದು, ತಮ್ಮ ಮಕ್ಕಳ ಬಗ್ಗೆ ತುಂಬ ಅಪಾರವಾದ ನಂಬಿಕೆಯನ್ನು ಇಟ್ಕೊಂಡಿರ್ತಾರೆ. ಆ ನಂಬಿಕೆಯನ್ನು ಹುಸಿ ಮಾಡಬೇಡಿ, ಅವ್ರಿಗೆ ಬೇಜಾರು ಮಾಡಿಸ್ಬೇಡಿ ಅಂತ ಹೇಳ್ತಾ, ತುಂಬ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ಆಯೋಜಿಸಿದ್ದೀರಾ. ತುಂಬ ಖುಷಿ ಆಗ್ತಾ ಇದೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇಲ್ಲಿಯ ಮಕ್ಕಳುಗಳು ನಮ್ಮ ರಾಜ್ಯಕ್ಕೆ, ನಮ್ಮ ಊರಿಗೆ, ನಮ್ಮ ದೇಶಕ್ಕೆ ಕೊಡುಗೆ ನೀಡಲಿ. ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಹರೇ ಕೃಷ್ಣ.